ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಹಳ್ಳಿಲಿ ಮಾಡುವಂತಹ ಟೊಮೊಟೊ ಕಾಯಿ ಗುಡ್ಗಾರ ಮಾಡ್ತಾಯಿದ್ದೀನಿ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಅದಕ್ಕೆ ನಾನು ಒಂದು 4 ಟೊಮೊಟೊ ಕಾಯಿ ಮತ್ತು ರುಬ್ಬೋದಕ್ಕೆ ಮೆಣಸು, ಹುಣಸೆಹಣ್ಣು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಅಂತ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಕರಿಬೇವನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾವು ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಏಕೆಂದರೆ ನಾನಿಲ್ಲಿ ಟೊಮೊಟೊ ಕಾಯಿ ತೊಗೊಂಡಿರೋದ್ರಿಂದ ಅದನ್ನು ಬೇಯಿಸ್ಕೊಂಡು ರುಬ್ಬಿ ಮಾಡ್ತಾಯಿದ್ದೀನಿ. ನಿಮಗೆ ಹಿಂಗೆ ಈ ರೀತಿ ಟೊಮೊಟೊ ಕಾಯಿ ಸಿಕ್ಕಿಲ್ಲ ಅಂತಂದರೆ ನೀವು ಹಾಗೇ ಬೇಕಾದರೂ ಮಾಡ್ಕೋಬೋದು. ಅದು ನನ್ನದು ಹಳೆ ವಿಡಿಯೋದಲ್ಲಿ ಮಾಡಿರೋದಿದೆ, ಅದನ್ನು ನೀವು ನೋಡಿ ಮಾಡ್ಕೋಬೋದು. ಇವತ್ತು ಟೊಮೊಟೊ ಕಾಯಿಂದ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಬೇಗ ಬೇಯಲಿ ಅಂತ ಅರ್ಧ ಹೋಳು ಮಾಡಿಬಿಟ್ಟು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಸ್ವಲ್ಪ ತಣ್ಣಗಾಗಲಿ. ಇವಾಗ ನಾನು ಅಷ್ಟರೊಳಗೆ ಒಂದು ಜಾರ್ ತೊಗೊಂಡು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಹಸಿರು ಮೆಣಸಿನ್ಕಾಯಿ ಬೇಡ ಅಂತ ಅನ್ನೋರು ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ಬೋದು. ಮತ್ತು ಬೆಳ್ಳುಳ್ಳಿ, ಅಂದರೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೋಬೋದು. ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಜಾಸ್ತಿ ಹಾಕ್ಕೋಬೇಕು, ಕಡಿಮೆ ಕ್ವಾಂಟಿಟಿಲಿ ಮಾಡೋದಾದರೆ ಕಡಿಮೆ ಹಾಕ್ಕೋಬೇಕು. ನಾನಿಲ್ಲಿ ಒಂದು 10ರಿಂದ 12 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಮತ್ತು ನಾನು ಟೊಮೊಟೊ ಕಾಯಿ ಬೇಯಿಸಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಗೆಡ್ಡೆಯಷ್ಟು ಅಂದರೆ ಒಂದು ಪುಟ್ಟ ಗೆಡ್ಡೆಯಷ್ಟು ಬೆಳ್ಳುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಇವಾಗ ಪೇಸ್ಟ್ ಮಾಡಿ ಎತ್ತಿಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ಬೇರೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ, ಸ್ವಲ್ಪ ಸಾಸಿವೆ ಸಿಡ್ದಾದ್ಮೇಲೆ ಸಣ್ಣಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಮತ್ತು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಇದು ಅದೇ ರೀತಿ ಹಾಗೇ ತಿನ್ಕೋಬೋದು. ಬಟ್ ಮಕ್ಕಳೆಲ್ಲ ತಿನ್ನೋಕ್ಕೆ ಆಸೆ ಪಡೋದಾದರೆ ಈ ರೀತಿ ನೀವು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡಿ, ರುಬ್ಬಿರೋ ಅಂಥ ಟೊಮೊಟೊ ಕಾಯಿದ್ದು ಪೇಸ್ಟ್ ಇದೆಯಲ್ಲ ಅದನ್ನೆಲ್ಲ ಇವಾಗ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಅಂದರೆ ನಾವು ನೀರು ಹಾಕಿಲ್ಲ, ಹಾಗೇ ಪೇಸ್ಟ್ ಮಾಡಿದ್ದೀನಿ. ಏಕೆಂದರೆ ಟೊಮೊಟೊ ಕಾಯಿ ಸ್ವಲ್ಪ ಮೆತ್ತವಾಗಿರುತ್ತಲ್ವ, ಬೇಗ ಪೇಸ್ಟ್ ಆಗುತ್ತೆ. ಹಾಗಾಗಿ ಇವಾಗ ಇದು ನೋಡಿ, ಸ್ವಲ್ಪ ಅಂದರೆ ಇದರಲ್ಲಿ ಹಸಿ ವಾಸನೆ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದೆಲ್ಲ ಏನಿರುತ್ತೋ ಸ್ವಲ್ಪ ಹೋಗ್ಲಿನ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ನಾವು ಫ್ರೈ ಮಾಡಬೇಕಾಗುತ್ತೆ. ಮತ್ತು ಜಾರಲ್ಲಿ ಇನ್ನೂ ಸ್ವಲ್ಪ ಖಾರ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಇನ್ನೂ ನೀರು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇವಾಗ ನಾವು ಉಪ್ಪನ್ನು ಹಾಕ್ಕೊಬಿಡೋಣ, ಏಕೆಂದರೆ ಕುದಿಯುವಾಗಲೇ ಉಪ್ಪನ್ನು ಅದಕ್ಕೆ ಹೊಂದ್ಕೋಬೇಕಲ್ವ. ಹಾಗಾಗಿ ಚೆನ್ನಾಗಿ ಕುದಿಬೇಕಿದು. ಏಕೆಂದರೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಬರೋ ಥರ ಆದರೆ ಟೇಸ್ಟು ಸಖತ್ತು ಚೆನ್ನಾಗಿ ಬರುತ್ತೆ. ಈ ರೀತಿ ಒಗ್ಗರಣೆ ಕೊಡೋದ್ರಿಂದ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ರೈಸಿಗೆ ಬೇಕಾದ್ರೂ ಹಾಗೇ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬೇಕು ಅಂತಂದರೆ ನೀವು ಅಂದರೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಇದಕ್ಕಿಂತ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಇಂಥದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಕುದೀತಾ ಇರುವಾಗಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಅಂದರೆ ಈ ರೆಸಿಪಿನ ಜಾಸ್ತಿ ಹಳ್ಳಿ ಕಡೆಯಲ್ಲಿ ಜಾಸ್ತಿ ಮಾಡ್ತಾರೆ. ಏಕೆಂದರೆ ಅಲ್ಲಿ ಹೊಲದಲ್ಲೆಲ್ಲ ಕೆಲಸ ಮಾಡಬೇಕಲ್ವ, ಮತ್ತು ಕೆಲಸಕ್ಕೆಲ್ಲ ಜನ ಬರೋದ್ರಿಂದ ಅಂಥವ್ರಿಗೆ ಅಂದರೆ ಮಳೆ ಗಾಳಿ ಚಳಿಯಿಂದಲೇ ಕೆಲಸ ಮಾಡ್ತಾ ಇರ್ತಾರಲ್ವ, ಆ ರೀತಿ ಮಾಡುವಾಗ ಈ ರೀತಿ ಸ್ವಲ್ಪ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ರೊಟ್ಟಿ ತುಂಬಾ ಇಷ್ಟಪಡ್ತಾರೆ ಹಳ್ಳಿ ಕಡೆಯಲ್ಲಿ. ಹಾಗಾಗಿ ಅವರು ಈ ರೀತಿ ಮತ್ತು ಒಂದು ಟೊಮೊಟೊ ಕಾಯಿ ಗುಡ್ಗಾರ ಮತ್ತು ರೊಟ್ಟಿ ತುಂಬಾ ಟೇಸ್ಟಿಯಾಗಿ ಮಾಡಿಕೊಂಡು ತೊಗೊಂಡೋಗಿ ಹೊರಗಡೆ ತಿನ್ಕೊಂಡು ಬರ್ತಾರೆ. ಅಂದರೆ ತಿಂತಾಯಿದ್ರೆ ಗೊತ್ತೇ ಆಗೋಲ್ಲ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಇದನ್ನು ರೈಸಿಗೆ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು. ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ರೈಸ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಸ್ಪೈಸಿ ತಿನ್ನೋರು ಈ ರೀತಿ ಮಾಡಿಕೊಂಡು ತಿನ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಅಂದರೆ ಇದಕ್ಕೆ ಸ್ವಲ್ಪ ಸಾಸಿವೆನ ಜಾಸ್ತಿ ಹಾಕಿ ಒಗ್ಗರಣೆ ಕೊಡಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವತ್ತು ನಾನು ಸಜ್ಜಾ ಅಂತ ಸಿಗುತ್ತೆ ನೋಡಿ, ಅಂದರೆ ನಾವು ಸಿರಿಧಾನ್ಯದಲ್ಲಿ ಏನು ಬೇರೆ ಬೇರೆ ರೀತಿ ಸಿರಿಧಾನ್ಯ ಸಿಗುತ್ತಲ್ಲ ಅದರಲ್ಲಿ ಸಜ್ಜಾ ಬೀಜ ಇರುತ್ತೆ ನೋಡಿ, ಅದನ್ನು ನಾನು ಇಲ್ಲಿ ಪುಡಿ ಮಾಡಿಸಿಟ್ಟಿದ್ದೀನಿ. ಯಾಕೆಂದರೆ ರೊಟ್ಟಿ ಮಾಡೋದಕ್ಕೆ ಇದು ಶುಗರು, BP ಮತ್ತು ಮೂಳೆಗಳು ಸ್ಟ್ರೆಂತ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಇದಕ್ಕೆ ಕಾಂಬಿನೇಷನ್
ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿವತ್ತು ಸಜ್ಜಾ ರೊಟ್ಟಿ ಮಾಡ್ತಾಯಿದ್ದೀನಿ, ಡಿಫ್ರೆಂಟಾಗಿರಲಿ ಅಂತ. ನೀವು ಬೇಕು ಅಂದರೆ ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಏನಾದರೂ ಮಾಡ್ಕೋಬೋದು. ಇಲ್ಲಿ ಒಂದು 3 ಬೌಲಷ್ಟು ನಾನು ಸಜ್ಜಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನೀವು ಈ ರೀತಿ ಮಾಡಲಿಲ್ಲ ಅಂದರೆ ಸ್ವಲ್ಪ ಗಂಜಿ ಟೈಪು, ಅಂದರೆ ಸ್ವಲ್ಪ ನೀರು ಇಟ್ಬಿಟ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಗಂಜಿ ಥರ ಮಾಡಿಕೊಂಡು ಆಮೇಲೆ ನೀವು ಹಿಟ್ಟು ಹಾಕ್ಕೊಂಡು ಡೈರೆಕ್ಟಾಗಿ ನೀವು ಕಲಿಸ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಗಂಜಿ ಥರ ಮಾಡಿಕೊಂಡು ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಅಂದರೆ ಬಿಸಿನೀರು ಚೆನ್ನಾಗಿ ಕಾಯಿಸ್ಕೋಬೇಕು. ಇಲ್ಲಿ ಬಿಸಿನೀರಲ್ಲಿ ಕಲಿಸ್ಬೇಕು. ಈ ರೀತಿ ಹಿಟ್ಟು ಕಲಿಸುವಾಗ ಬಿಸಿನೀರು ಚೆನ್ನಾಗಿ ಕಾಯಿಸ್ಕೊಂಡು ಕಲಿಸ್ಬೇಕಾಗುತ್ತೆ. ತುಂಬ ಉಗುರು ಬೆಚ್ಚ ನೀರಲ್ಲಿ ಕಾಯಿಸ್ಬಾರ್ದು, ಸ್ವಲ್ಪ ಬಿಸಿ ಜಾಸ್ತಿ ಇರೋದ್ರಲ್ಲಿ ನಾವು ಈ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಇಲ್ಲದೇ ಇದ್ದರೆ ರೊಟ್ಟಿ ನೀಟಾಗಿ ಬರಲ್ಲ. ಅಂದರೆ ಉತ್ತರ ಕರ್ನಾಟಕ ಸೈಡಲ್ಲಿ ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾರೆ. ಜೋಳದ ರೊಟ್ಟಿ ಎಲ್ಲ ಫೇಮಸ್ ಅಲ್ಲ, ಅವರು ಸ್ವಲ್ಪ ಸ್ಪೈಸಿ ತಿಂತಾರೆ. ಇಲ್ಲಿ ಹಳ್ಳಿಗಳ ಕಡೆಯಲ್ಲಿ ಜಾಸ್ತಿ ಈ ರೀತಿ ಮಾಡ್ತಾರೆ. ಮತ್ತು ಹುಷಾರಿಲ್ಲ, ಬಾಯಿ ಕೆಟ್ಟಂಗಾಗಿದೆ ಅಂತ ಅಂದಾಗ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಮತ್ತು ಹೆಲ್ತಿಗೂ ಅಷ್ಟೇ, ಯಾವಾಗಾದರೂ ಒಂದು ಟೈಮ್ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಅಷ್ಟು ಟೇಸ್ಟು ನಾಲ್ಗೆಗೂ ಕೊಡುತ್ತೆ. ನೋಡಿ, ಇವಾಗ ರೊಟ್ಟಿ ಹಿಟ್ಟನ್ನು ಈ ರೀತಿ ಕಲಸಿ ಇಟ್ಟಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಒಂದು ತವಾನ ಇಟ್ಕೊಳ್ಳಿ. ಅಂದರೆ ನಾನು ರೊಟ್ಟಿಗೆ ಬೇರೆ ತವ ಇಟ್ಕೊಂಡಿದ್ದೀನಿ, ಏಕೆಂದರೆ ರೊಟ್ಟಿ ಮಾಡಿದ ತವದಲ್ಲಿ ಮಾಮೂಲಿ ಚಪಾತಿ ಮತ್ತು ದೋಸೆ ಇವೆಲ್ಲ ಬರಲ್ಲ. ಹಾಗಾಗಿ ಸಪ್ರೇಟಾಗಿ ರೊಟ್ಟಿಗೆ ಅಂತಲೇ ಎತ್ತಿಟ್ಕೊಂಡಿದ್ದೀವಿ. ಯಾಕೆಂದರೆ ನಾನು ಎಣ್ಣೆಲಿ ಬೇಕಾದ್ರೆ ನೀವು ತಟ್ಬಿಟ್ಟು ಹಾಕ್ಬೋದು. ನಾನಿಲ್ಲಿ ಮಾಮೂಲಿ ಈ ಉತ್ತರ ಕರ್ನಾಟಕ ಸೈಡಲ್ಲಿ ರೊಟ್ಟಿ ಹಿಟ್ಟು ಹಾಕ್ಕೊಂಡು ತರ್ತಾರೆ ನೋಡಿ, ನಾನು ಆ ರೀತಿ ನಾನು ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಕವರಲ್ಲಿ ತೊಟ್ಬಿಟ್ಟು ಹಾಕ್ಕೋಬೋದು, ಇಲ್ಲ ಬಟರ್ ಪೇಪರಲ್ಲಿ. ಇದಕ್ಕೆ ನೀವು ಇನ್ನೂ ತರಕಾರಿ ಇದೆಲ್ಲ ಆ್ಯಡ್ ಮಾಡಿ ಸ್ವಲ್ಪ ಮುದ್ದೆ ಟೈಪ್ ಮಾಡಿಕೊಂಡು ನೀವು ಆ ರೀತಿ ಬೇಕಾದ್ರೂ ರೊಟ್ಟಿ ಮಾಡ್ಬೋದು. ಇಲ್ಲಾಂದರೆ ದೋಸೆ ಟೈಪಲ್ಲೂ ಮಾಡ್ಕೋಬೋದು. ತುಂಬ ವೆರೈಟಿ ಮಾಡ್ಬೋದು ಸಜ್ಜಾ ಇದರಲ್ಲಿ. ಮತ್ತು ಸ್ವೀಟು ಮಾಡ್ಬೋದು. ಇದು ಇನ್ನೊಂದು ಟೈಮು ನಿಮಗೆ ಇದರಲ್ಲಿ ಸ್ವೀಟ್ ಮಾಡೋದು ಹೆಂಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಮತ್ತು ರೊಟ್ಟಿನೂ ಅಷ್ಟೇ ತುಂಬಾ ಟೇಸ್ಟಿ. ಮತ್ತು ಶುಗರ್ ಎಲ್ಲ ಇರೋರಿಗೆ ಈ ರೀತಿ ಮಾಡಿಕೊಡೋದು ತುಂಬಾ ಒಳ್ಳೆಯದು, ಹೆಲ್ತಿ ಆಗಿರೋ ಅಂಥ ಫುಡ್ಡು. ಏಕೆಂದರೆ ಯಾವಾಗಲೂ ಒಂದೇ ಟೈಪು ಬರೀ ಉಪ್ಪಿಟ್ಟು, ಚಿತ್ರಾನ್ನ ಮತ್ತು ಬೇರೆ ಬೇರೆ ರೀತಿ ಮಾಡ್ತಾ ಇರ್ತೀವಲ್ವ, ಅದ್ರ ಬದಲು ಈ ರೀತಿ ರೊಟ್ಟಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈ ರೀತಿ ರೊಟ್ಟಿ ತೆಳುವಾಗಿ ಎಷ್ಟು ತೆಳುವಾಗಿ ಬೇಕಾದರೂ ತಟ್ಬೋದು, ಬಟ್ಟು ನೀಟಾಗಿ ತಟ್ಕೋಬೇಕಾಗುತ್ತೆ. ಅಂದರೆ ನೀವು ಸ್ವಲ್ಪ ಬಟರ್ ಪೇಪರಲ್ಲಿ ಎಣ್ಣೆ ಹಾಕ್ಬಿಟ್ಟು ತಟ್ಟಿದ್ರೆ ಇನ್ನೂ ತುಂಬ ತೆಳುವಾಗಿ ತಟ್ಬೋದು. ಇವಾಗ ಒಂದು ಸೈಡ್ ಬೆಂದಿದೆಯಲ್ಲ, ಇವಾಗ ಒಂದು ಬೌಲಲ್ಲಿ ನಾನು ನೀರಿಟ್ಕೊಂಡು ಬಟ್ಟೆ ಹಾಕಿ ಬಟ್ಟೆಯಲ್ಲಿ ಸ್ವಲ್ಪ ನೀರನ್ನೆಲ್ಲ ಸವರಿ ಇವಾಗ ಉಲ್ಟಾ ಮಾಡಿ ಬೇಯಿಸ್ಕೊತೀನಿ. ತವ ಕಾಯ್ದಿರಬೇಕು, ಆವಾಗ ನಾವು ಹಾಕ್ಕೋಬೇಕು, ಆವಾಗ ಚೆನ್ನಾಗಿ ಬೇಯುತ್ತೆ. ಮತ್ತು ಕೆಂಡದಲ್ಲಿ ಹಳ್ಳಿ ಕಡೆಯಲ್ಲಿ ಕೆಂಡದಲ್ಲೂ ಸ್ವಲ್ಪ ಸೈಡಲ್ಲೆಲ್ಲ ಸುಡ್ತಾರೆ. ಅಂದರೆ ತವದಲ್ಲಿ ಬೇಯಿಸಾದ್ಮೇಲೆ ಸೈಡಲ್ಲೆಲ್ಲ ಕೆಂಡದಲ್ಲಿ ಸುಡ್ತಾರೆ, ಸ್ವಲ್ಪ ಗಟ್ಟಿ ಇರಲಿ ಅಂತ. ನೋಡಿ, ಇವಾಗ ರೊಟ್ಟಿ ಆಯ್ತಲ್ಲ, ಈ ರೀತಿ 2 ಸೈಡು ಬೇಯಿಸಾದ್ಮೇಲೆ ಸ್ವಲ್ಪ ಗುಡ್ಗಾರ ಇದಕ್ಕೆ ತುಪ್ಪ ಹಾಕ್ಕೊಂಡ್ರೆ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಮಳೆಗಾಲದಲ್ಲಿ ಬೆಳಗ್ಗೆ ಟಿಫನ್ಗಾದರೂ ಆಯಿತು, ಸಂಜೆ ನೈಟ್ ಡಿನ್ನರ್ಗಾದರೂ ಆಯಿತು, ಈ ರೀತಿ ಮಾಡ್ಕೊಂಡು ತಿನ್ನೋದನ್ನು ಸಖತ್ತು ಟೇಸ್ಟಿಯಾಗಿರುತ್ತೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.